ಐತಿಹಾಸಿಕ ಲಕ್ಕುಂಡಿಯಲ್ಲಿ 6ನೇ ದಿನವೂ ಈ ಉತ್ಖನನ ಕಾರ್ಯ ಮುಂದುವರೆದಿದೆ. ಈ ವೇಳೆ ಅಲ್ಲಿ ಸಾಕಷ್ಟು ಕುರುಹುಗಳು, ಅವಶೇಷಗಳು ಪತ್ತೆಯಾಗಿರೋದು. ಈ ಬಾರಿ ನಾಗಶಿಲೆ ಅಲ್ಲಿ ಸಿಕ್ಕಿದೆ. ಇದು ಸಾಕಷ್ಟು ಕುತೂಹಲವನ್ನು ಸಹ ಮೂಡಿಸ್ತಾ ಇದೆ. ಇದರ ಒಂದು ವರದಿ ಇಲ್ಲಿದೆ. ಗದಗದ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ. 6ನೇ ದಿನದ ಉತ್ಖನನ ವೇಳೆ ಅಪರೂಪದ ನಾಗಶಿಲೆ ಪತ್ತೆ. ಭೂಮಿ ಅಗೆದಂತೆಲ್ಲ ಅಪರೂಪದ ಕುರುಹುಗಳು ಪತ್ತೆ. ಹೌದು, ಕಳೆದ 6 ದಿನಗಳಿಂದ ಕೂಡ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗುತ್ತಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ಪ್ರಾಚ್ಯ ವಸ್ತುಗಳು ಪತ್ತೆಯಾಗುತ್ತಿವೆ. ನಿನ್ನೆ ಹಸಿರು ಬಣ್ಣದ ಕಲ್ಲಿನ ಅಪರೂಪದ ನಾಗರಶಿಲೆ ಪತ್ತೆಯಾಗಿದೆ. ಹಸಿರು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ ನಾಗರಶಿಲೆ ಕಾಣುವುದು ತುಂಬಾನೇ ಅಪರೂಪ. ಅಕಸ್ಮಾತ್ ಹಸಿರು ಕಲ್ಲಿನ ನಾಗಮೂರ್ತಿ ಇದ್ರೆ ಅಲ್ಲಿ ಬೃಹತ್ ದೇವಸ್ಥಾನ ಇರುತ್ತೆ ಅಥವಾ ನಿಧಿ ಸಂಪತ್ತು ಇರುತ್ತೆ ಎಂಬುದು ಜನರ ಊಹೆಯಾಗಿದೆ. ಇಂತಹ ಈ ಶಿಲೆಗಳ ಪತ್ತೆ ಮೂಲಕ ಇನ್ನಷ್ಟು ನಿಧಿ ಸಿಗುವ ಸೂಚನೆ ಇರಬಹುದೆಂದು ಸ್ಥಳೀಯರು ವಿಶ್ಲೇಷಣೆ ಮಾಡಿದ್ದಾರೆ. ಈವರೆಗೆ 6 ಅಡಿ ಅಗೆಯಲಾಗಿದೆ. ಇನ್ನೂ 2 ಅಡಿ ಅಗೆದ್ರೆ ಲಕ್ಕುಂಡಿ ಚಿತ್ರಣ ಸಿಗುವ ಸಾಧ್ಯತೆ ಇದೆ ಅಂತಿದ್ದಾರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ರಾಜ್ಯ ಸಮಿತಿ ಸದಸ್ಯರು. ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರಬಾವಿಗೆ ಒಂದು ಮೆಟ್ಲುಗಳ ಸಂಕೀರ್ಣ ಇದೆ ಅಂತ ಏನು ಹಿರಿಯರು ಹೇಳಿದ ಪ್ರಕಾರ ಇಲ್ಲಿ ಉತ್ಖನನ ಪ್ರಾರಂಭವಾಗಿದೆ. ಈಗೇನು ಒಂದು 7 ಫುಟ್ ಈಗ ಆಗಿದೆ. ಇನ್ನೆರಡು ಅಡಿ ಕೆಳಗಡೆ ಹೋದ್ವಿ. ನೈಜ ಲಕ್ಕುಂಡಿ ಹಿಂದೆ ಏನಿತ್ತು ಆ ಲಕ್ಕುಂಡಿಗೆ ನಾವು ಮರಳಿ ಬರುವ ಸಾಕಷ್ಟು ಕುರುಹುಗಳು ಸಿಗ್ತಾ ಇದ್ದಾವೆ. ಇನ್ನೊಂದು ನಾಗರ ಪ್ರಾಚ್ಯಾವಶೇಷ ಸಿಕ್ಕಿತ್ತು. 2 ದಿನದಿಂದ ಮತ್ತೊಂದು ನಾಗರ ಪ್ರಾಚ್ಯಾವಶೇಷ ಸಿಕ್ಕಿತ್ತು. ಆಮೇಲೆ ನಿನ್ನಿಲ್ದ ಮೊನ್ನೆ ಏನು ನವಶಿಲಾಯುಗದಲ್ಲಿ ಏನು ಆಯುಧಗಳನ್ನು ಯೂಸ್ ಮಾಡ್ತಿದ್ರು ಅಂಥ ಆಯುಧಗಳು ಕೂಡ ಇಲ್ಲಿ ಸಿಕ್ಕು. ಅಂದರೆ ನಮ್ಮ ಲಕ್ಕುಂಡಿ ನವಶಿಲಾಯುಗದಿಂದನೂ ಕೂಡ ಅಸ್ತಿತ್ವದಲ್ಲಿ ಇತ್ತು ಅನ್ನೋದು ಒಂದು ಪುರಾವೆ. ಆದರೆ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ವಿಜಯನಗರ ಕಾಲ 4 ಸಾಮ್ರಾಜ್ಯಗಳ ಉಪರಾಜಧಾನಿಯಾಗಿ ಲಕ್ಕುಂಡಿ ಯಾವತ್ತು ಅತ್ಯಂತ ಹೆಚ್ಚಿನ ವೈಭವದಿಂದ ಕೂಡಿತ್ತಂತ ಹೇಳ್ಬೋದು. ಇನ್ನು ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ವೇಳೆ ಪುರಾತನ ಕಾಲದ ಬಿಲ್ಲೆ ಪತ್ತೆಯಾಗಿದೆ. ಸುಟ್ಟ ಮಣ್ಣಿನಿಂದ ತಯಾರಿಸಿದ ರಂಧ್ರ ಬಿಲ್ಲೆ ಇದಾಗಿದೆ. ಇದು 2 ರೂಪಾಯಿ ನಾಣ್ಯ ಆಕಾರದಲ್ಲಿರುವ ಟೆರ್ರಾಕೋಟಾ ಬಿಲ್ಲೆ ಎನ್ನಲಾಗ್ತಿದೆ. ಈ ಟೆರ್ರಾಕೋಟಾ ಬಿಲ್ಲೆ ಸಹ ಸಾಕಷ್ಟು ಕುತೂಹಲ ಮೂಡಿಸಿದೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು, ಮೇಲ್ವಿಚಾರಕರಿಂದ ಈ ಬಗ್ಗೆ ಪರಿಶೀಲನೆ ಮಾಡಲಾಗ್ತಿದೆ. ಇದನ್ನ ಚಿಕ್ಕ ಪ್ಲಾಸ್ಟಿಕ್ ಪ್ಯಾಕೆಟ್ನಲ್ಲಿ ಹಾಕಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಇದು ಯಾವ ಕಾಲಘಟ್ಟದ್ದು, ಯಾವುದಕ್ಕೆ ರಂಧ್ರ ಇರುವ ಬಿಲ್ಲೆ ಉಪಯೋಗ ಮಾಡ್ತಾ ಇದ್ರು ಎನ್ನುವುದನ್ನ ಸಂಬಂಧಿಸಿದ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಇನ್ನು ಉತ್ಖನನ ಕೆಲಸಕ್ಕೆ ಬರುವ ಕಾರ್ಮಿಕರಿಗೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಶುರು ಮಾಡಿದ್ದಾರೆ. ಕಾರ್ಮಿಕರಲ್ಲಿ ಸಮಯ ಪ್ರಜ್ಞೆ ಮೂಡಿಸುವ ನಿಟ್ಟಿನಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಆರಂಭವಾಗಿದೆ. ಬೆಳಗ್ಗೆ ಬಂದಾಗ, ಮಧ್ಯಾಹ್ನ ಊಟದ ವೇಳೆ ಹಾಗೂ ಸಾಯಂಕಾಲ ಕೆಲಸ ಮುಗಿದ ನಂತರ ಈ 3 ಹೊತ್ತು ಬಯೋಮೆಟ್ರಿಕ್ ಯಂತ್ರದಲ್ಲೇ ಹಾಜರಾತಿ ಹಾಕಲು ಸೂಚನೆ ನೀಡಿದ್ದಾರೆ. ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.